ಹಾಯ್, ಎಲ್ಲರದ್ದು ಕಾಫಿ ಕೊಯ್ದು ಒಣಗಿಸಿ ಆತ. ನಮ್ಮ ಭಾರತದಲ್ಲಿ ಎಷ್ಟು ಕಾಫಿ ಪ್ರೊಡಕ್ಷನ್ ಅದು ಯಾರಿಗ್ಯಾರು ಗೊತ್ತಾ? ಕಾಫಿ ಭಾರತದಿಂದ ಎಕ್ಸ್ಪೋರ್ಟ್ ಹಾಕೋಣ ಯಾವ ರೂಪಲ್ಲಿ ಹೋದೆ ಅಂತ ಗೊತ್ತಾ? ಕಾಫಿ ಪಲ್ಪಿಂಗ್ ಮಾಡಿ ಅದರ ಒಣಗಿಸಿವೆ, ಇಲ್ಲತರ ಒಣಗಿದ ಕಾಫಿನ ಹಲ್ಲಿಂಗ್ ಮಾಡಿ ಬೇಳೆ ಮಾಡಿವೆ. ಈ ಬೇಳೆಗೆ ಗ್ರೀನ್ ಕಾಫಿ ಬೀನ್ಸ್ ಅಂತ ಹೇಳಿವೆ. ಅಂದರೆ ಅದು ಅನ್ರೋಸ್ಟೆಡ್ 10 to 13% ಮಾಯಿಶ್ಚರ್ ಇದ್ದಿದೆ. ಹಾಗೆ ಭಾರತದಲ್ಲಿ ಸುಮಾರು 60 ಲಕ್ಷ kg ಗ್ರೀನ್ ಕಾಫಿ ಬೀನ್ಸ್ ಪ್ರೊಡಕ್ಷನ್ ಆದ. ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ 7th ಪ್ಲೇಸಲ್ಲಿಟ್ಟು. ಅಂದರೆ ಫಸ್ಟ್ ಪ್ಲೇಸಲ್ಲಿರುವ ದೇಶದಲ್ಲಿ ಎಷ್ಟು ಕಾಫಿ ಪ್ರೊಡಕ್ಷನ್ ಅದು ನಮಗೆಲ್ಲವಕ್ಕೆ ಆಲ್ರೆಡಿ ಗೊತ್ತುಂಟು. ಫಸ್ಟ್ ಪ್ಲೇಸ್ ಆಗೋಳು ಬ್ರೆಜಿಲ್, ನೆಕ್ಸ್ಟ್ ವಿಯೆಟ್ನಾಮ್. ಬ್ರೆಜಿಲ್ಲಿ 6,60,00,000 kg ಪ್ರೊಡಕ್ಷನ್ ಆದರೆ ವಿಯೆಟ್ನಾಮ್ಲಿ 2,75,00,000 kg ಗ್ರೀನ್ ಕಾಫಿ ಬೀನ್ಸ್ ಪ್ರೊಡಕ್ಷನ್ ಆದ. ಪ್ರಪಂಚದ ಸುಮಾರು 40% ಕಾಫಿ ಪ್ರೊಡಕ್ಷನ್ ಬ್ರೆಜಿಲ್ಲೇ ಆದ. ಇಷ್ಟೆಲ್ಲ ದೇಶದಲ್ಲಿ ಕಾಫಿ ಪ್ರೊಡಕ್ಷನ್ ಆದ ಅಲ್ಲ, ಇಲ್ಲೆಲ್ಲ ಕಾಫಿ ಹಾರ್ವೆಸ್ಟಿಂಗ್ ಆಗೋ ಸೀಸನ್ ಸೇಮ್ ಉಂಟ ಇಲ್ಲೇ. ವಿಯೆಟ್ನಾಮ್ಲಿ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಮಾಡಿ ಡಿಸೆಂಬರ್ವರೆಗೆ ಕಾಫಿ ಕೊಯ್ದರೆ, ನಮ್ಮ ಭಾರತದಲ್ಲಿ ಡಿಸೆಂಬರಿಂದ ಸ್ಟಾರ್ಟ್ ಮಾಡಿ ಫೆಬ್ರವರಿವರೆಗೂ ಕೊಯ್ದವೆ. ಹಾಗೆ ಬ್ರೆಜಿಲ್ಲಿ ಫೆಬ್ರವರಿಗೆ ಸ್ಟಾರ್ಟ್ ಮಾಡಿ ಏಪ್ರಿಲ್ವರೆಗೂ ಕೊಯ್ದವೆ. ನಿಮಗೆ ಈಗ ಆಲ್ರೆಡಿ ಐಡಿಯಾ ಬಂದಿರೋದು ರೋಬಸ್ಟಾ ರೇಟ್ ಯಾಕೆ ಈಗೀಗ ಕಮ್ಮಿ ಆಗ್ತಿತ್ತು ಅಂತ.